ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಸರ್ವ ವಿಧದ ಸಮೃದ್ಧಿಗಾಗಿ ಏನು ಮಾಡಬೇಕು? ಒನ್ ವರ್ಡ್ ಕ್ವೆಶನ್. ಸರ್ವ ವಿಧದ ಸಮೃದ್ಧಿಗಾಗಿ ದಿನೇ ದಿನೇ ನಿಮ್ಮ ಪ್ರಯತ್ನ ಹೇಗಿರಬೇಕು ಅಂತಂದರೆ, ಸಂಜೆ ದೀಪ ಹಚ್ಚುವುದು, ಸಾವಧಾನದಿಂದ ಸಾಮವೇದವನ್ನು ಕೇಳುವುದು. ಸಾಮವೇದ, ಋಗ್ವೇದ, ಯಜುರ್ವೇದ ಯಾವುದಾದ್ರೂ ಅದೊಂದು ಹಾಡಾಗಲಿ, ದೀಪ ಹಚ್ಚಿದ ಕೂಡಲೇ ಒಂದು 10 ನಿಮಿಷ ನಿಮಗೆ ಯಾವುದು ಮಂತ್ರ ಬಂದಿಲ್ಲ ಅಂತಂದರೆ ಕೇಳುವಂಥದ್ದು. ಒಂದು 5 ನಿಮಿಷ, ಒಂದು 2 ನಿಮಿಷ ಅದನ್ನು ಹೇಳಿದ್ದಾರೆ. ಸಂಜೆ ವೇಳೆ ಸಾಯಂಕಾಲ ಸಾಯಂ ದೀಪವನ್ನು ಬೆಳಗಿಸಿ ಸಾವಧಾನದಿಂದ ಸಾಮವೇದವನ್ನು ಸಾವಧಾನ ಚಿತ್ರ ಕೇಳುವಂಥದ್ದು. ಏತತ್ ಸಾಮಗಾಯನ್ನಾಸ್ತೆ ಹಾ ಓ ಹಾ ಓ ಹಾ ಓ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದಃ ಅಹಗ್ಗಶ್ಲೋಕಕೃತ 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 ಅಹಮಸ್ಮಿ ಪ್ರಥಮಚರುತಾಸ್ಯ ಅಮೃತಸ್ಯ ನಾಭಾಯೇ ಯೋ ಮಾ ದದಾತ ಸ ಇದೇವ ಮಾವಾಹ ಅಹಮನ್ನಮನ್ನಮಹಂತಮಾತ್ಮೇ ಅಹಂ ವಿಶ್ವಂಭುವನಮಭ್ಯುಪಮಾಂ ಸುವರ್ಣ ಜ್ಯೋತಿ. ಈ ರೀತಿಯಾಗಿ ಸಾಮವೇದ ಬರುತ್ತೆ. ಆ ಸಾಮವೇದವನ್ನು ಕೇಳಿಸ್ಕೊಂಡು ಸಾಯಂಕಾಲ ಬಹಳಷ್ಟು ಅದ್ಭುತ ಇರುವಂಥದ್ದು, ಬಹಳಷ್ಟು ಅನುಭೂತಿ ಇರುವಂಥದ್ದು. ನಾನು ಮೊದಲೇ ಹೇಳಿದ್ದೇನೆ, ಸ್ತ್ರೀ ಸೂಕ್ತವನ್ನು, ಪುರುಷ ಸೂಕ್ತವನ್ನು ನೀವೇನಾದರೂ ಕೇಳ್ತೀನಿ ಅಂತಂದರೆ ಲಕ್ಷ್ಮೀ ಮತ್ತು ನಾರಾಯಣರ ಕೃಪೆ. ಸಾಯಂ ದೀಪವನ್ನು ಸಾಯಂಕಾಲ ಸಾವಧಾನ ಚಿತ್ತದಿಂದ ಸಾಮವೇದವನ್ನು ಕೇಳಿಸ್ಕೊಳ್ತಾ ನೀವು ದೀಪವನ್ನು ಬೆಳಗಿದ್ದೆ ಆದರೆ ಸರ್ವ ವಿಧದಲ್ಲೂ ಕೂಡ ಸಮೃದ್ಧಿಯನ್ನು ಹೊಂದುತ್ತೀರಿ. ಸಾಮವೇದವನ್ನು ಕೂಡ ಕೇಳಿಸ್ಕೊಳ್ಳಿ ಪ್ರೀತಿಯ ಬಂಧುಗಳೇ. ಖಂಡಿತವಾಗ್ಲೂ ಗುರುಗಳೆಲ್ಲ ಒಂದು ಕಡೆ ಶ್ರೀ ಸೂಕ್ತ ಮತ್ತು ಪುರುಷ ಸೂಕ್ತ ಕೇಳೋದ್ರಿಂದ ಆಗಿರ್ಬೋದು, ಲಕ್ಷ್ಮೀನಾರಾಯಣ ಕೃಪೆಗೆ ನಾವು ಹೇಗೆ ಪಾತ್ರರಾಗ್ತೀವಿ ಇದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಸರ್ವ ವಿಧದ ಸಮೃದ್ಧಿಗಾಗಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.